ಅನಿಸುತ್ತೆ. ಪ್ರೀತಿಸಬೇಕು ನಾವು ಜೀವನವನ್ನು ಎಂಬಂತ ಸಂದೇಶ ಈ ಕೃತಿಯಲ್ಲಿದೆ. ತಾವು ಕಂಡುಕೊಂಡಂತಹ ಅನುಭವಗಳನ್ನು ಮತ್ತು ತಮ್ಮ ಜೀವನದಲ್ಲಿ ಬದುಕಿದಂತಹ ಜ್ಞಾನವನ್ನು ತಮ್ಮ ಈ ಕೃತಿಗೆ ವಸ್ತುವಾಗಿ ಬಳಸಿಕೊಂಡಿದ್ದಾರೆ. ಜೀವನ ದೃಷ್ಟಿಯ ಅರ್ಥಪೂರ್ಣತೆ ಶಿಖರವನ್ನು ಈ ಕವನಗಳಲ್ಲಿ ನಾವು ಕಾಣಬಹುದು. ಸಮರ್ಪಣೆಯೇ ಪ್ರೀತಿಯ ಸತ್ವ ಎಂಬಂತ ವಿಷಯವನ್ನು ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಜೀವನ ಅಗಾಧ ಮೌಲ್ಯಗಳನ್ನು ಇಲ್ಲಿ ಗುರುತಿಸುತ್ತಾ ಈ ಲೇಖಕರು ಹೋಗಿದ್ದಾರೆ. ರಸ ನಿರೂಪಣೆ, ವರ್ಣನೆ ಇವುಗಳು ಯಾವ ಮಕ್ಕಳದಿಂದಲೂ ನೋಡಿದರೂ ಈ ಕೃತಿಗೆ ಮನೋಲ್ಲಾಸ ನಮಗೆ ನೀಡುತ್ತದೆ. ಅದೇ ರೀತಿಯಾಗಿ ಮಾಲಾ ಅಕ್ಕಿಶೆಟ್ಟಿಯವರು ಸ್ವಾವಲಂಬಿ ಬದುಕಿನಾಚೆ ಎಂಬಂತಹ ಕೃತಿ ಪ್ರತಿಯೊಬ್ಬ ಮನುಷ್ಯನಿಗೆ ಸ್ವಾವಲಂಬಿಯಾಗಿ ಬದುಕುವ ನಿರ್ಣಯ ಮಾಡುವುದು ಎಲ್ಲರಿಗೂ ಪ್ರಿಯವೇ. ಸ್ವಾವಲಂಬನೆ ಆಗಿರಬೇಕು ಅನ್ನುವಂಥದ್ದು. ಈ ಕೃತಿಯಲ್ಲಿ ಮಾಲಾ ಮೇಡಮ್ ಅವರು ಕುಟುಂಬವನ್ನೇ ಕೇಂದ್ರಿತವಾಗಿಟ್ಟುಕೊಂಡು ಕೌಟುಂಬಿಕ ಪರಿಧಿಯಲ್ಲಿ ಸ್ವಾವಲಂಬಿಯಾಗಿ ಬದುಕಿ ತೋರಿಸಬೇಕು ಎಂಬುದನ್ನು ಬಹಳ ವಸ್ತುನಿಷ್ಠವಾಗಿ ವಿವರಿಸುತ್ತಾ ಹೋಗಿದ್ದಾರೆ. ನಾನು ಬೆಳಗಾವಿಯಲ್ಲಿ 49ರಿಂದ 51 3 ವರ್ಷ RTO ಆಫೀಸ್ನವರೆಗೆ ನಾನು ನೌಕರಿ ಮಾಡಿದ್ದೆ. ನಿಮ್ಮ ಬೆಳಗಾವಿ ನಾವು ಮರಾಠಿಮಯ ಬರೀ ಮರಾಠಿ ಇವತ್ತಿಂದ ಒಂದು ಸಂಘದೊಳಗೆ ಕವಿಗೋಷ್ಠಿ ನಡೀತಾವೆ. ಕವಿತೆ ಇಷ್ಟು ಜನ ಬರ್ತಾರಂದ್ರೆ ಎಷ್ಟು ನಾವು ಕನ್ನಡವನ್ನು ಬೆಳೆಸಿದ್ದೇವೆ ಅನ್ನೋದು ಒಂದು ಆನಂದ. ಸುಮ್ಕೋಡಿ ಸಾಹೇಬ್ರದ್ದು ಪರಿಚಯ ನಾನು ಕವಿತೆ ಬರೀತಿರ್ತೀನಿ. ಒಂದು 40 ಕವಿತೆ ಬರೆದೀನಿ. ಆಮೇಲೆ ಒಂದು ವ್ಯಕ್ತಿ ಚಿತ್ರಗಳನ್ನು ಬರೆದೀನಿ. ರೇಡಿಯೋದೊಳಗೆ ಚಿಂತನ ಕೊಡ್ತೀನಿ. ಹೀಗಾಗಿ ಸಾಹಿತ್ಯದ ಇಂಟ್ರೆಸ್ಟ್. ನನ್ನ ಕವಿತೆ ಜೇಜೇವಿ ಕಾವ್ಯಗಾರಿ ಬಿಟ್ಟು ಬರೆದಿದ್ದೆ. ಅದನ್ನು ಸುಮ್ಕೋಡಿ ನಮಗೆ ಗೊತ್ತಿದ್ದಿಲ್ಲ. ಅವರ ಪುಸ್ತಕಗಳನ್ನು ನಾನು ಟ್ವೀಟ್ ಮಾಡಿದ್ದೆ. ಹೀಗಾಗಿ ಸಾಹಿತ್ಯದ ಕೆಲಸ ಮಾಡ್ತೀನಿ. ಒಂದು 2 ಮಾತು ಮುಖ್ಯವಾಗಿ ಹೇಳೋದಂದ್ರೆ ಸಾಹಿತ್ಯ ನಾವು ನಮಸ್ಕರಿಸ್ತೀನಿ. ನನಗೊಂದು ಒಕೇಜನ್ ಸಿಕ್ಕಿತ್ತು. ಬ್ಲೈಂಡ್ ಸಂಸ್ಥೆ ಇವುಗಳ ಒಂದು ಮಹೇಶ್ವರಿ ಅಂತ ಕರ್ನಾಟಕದೊಳಗೆ ನಂಬರ್ 1 ಸಂಸ್ಥೆ ಅದು. ನನಗೊಂದು ಹುಬ್ಬಳ್ಳಿಯೊಳಗೆ ಸಾನಾ ಸಂಸ್ಥೆ ಪರಿಚಯ ಆಗಿದೆ. ಪರಿಚಯ ಆದಾಗ ಎಲ್ಲ ಕಡೆಯಿಂದ ಅದಕ್ಕೆ ನಾನು ಏನು ಮಾಡಬೇಕು, ಅಂಗಡಿಸುವಾಗಿ ಏನು ಮಾಡಬೇಕು ಅಂತ ಹೇಳಿ ಬಸವಣ್ಣನವರ ವಚನಗಳನ್ನು ಬ್ರೇಲಿನೊಳಗೆ ಮಾಡಿದೆ ನಾವು. ಅದಕ್ಕೆ ಕಲಬುರ್ಗಿ ಸಾಹೇಬ್ ಏನಾದ್ರು ಗೊತ್ತಾಗುತ್ತೆ, ನಮ್ಮ ಕನ್ನಡದೊಳಗೆ ನಮ್ಮ ಬೆಳಕಟ್ಟಿಯವರು ಕನ್ನಡದೊಳಗೆ ವಚನಗಳನ್ನು ಕೊಟ್ಟರೆ ನಾನು ಹೆಚ್ಚಿಗೆ ಮಾತಾಡ್ಬೋದು. ಒಂದು 2 ಮಾತು ಮಾತಾಡ್ತೀನಿ. ನಾನು ಬೆಳಗಾವಿಯಲ್ಲಿ 49ರಿಂದ 51 3 ವರ್ಷ RTO ಆಫೀಸ್ನವರೆಗೆ ನಾನು ನೌಕರಿ ಮಾಡಿದ್ದೆ. ನಿಮ್ಮ ಬೆಳಗಾವಿ ನಾವು ಮರಾಠಿಮಯ ಬರೀ ಮರಾಠಿ ಇವತ್ತಿಂದ ಒಂದು ಸಂಘದೊಳಗೆ ಕವಿಗೋಷ್ಠಿ ನಡೀತಾವೆ. ಕವಿತೆ ಇಷ್ಟು ಜನ ಬರ್ತಾರಂದ್ರೆ ಎಷ್ಟು ನಾವು ಕನ್ನಡವನ್ನು ಬೆಳೆಸಿದ್ದೇವೆ ಅನ್ನೋದು ಒಂದು ಆನಂದ. ಸುಮ್ಕೋಡಿ ಸಾಹೇಬ್ರದ್ದು ಪರಿಚಯ ನಾನು ಕವಿತೆ ಬರೀತಿರ್ತೀನಿ. ಒಂದು 40 ಕವಿತೆ ಬರೆದೀನಿ. ಆಮೇಲೆ ಒಂದು ವ್ಯಕ್ತಿ ಚಿತ್ರಗಳನ್ನು ಬರೆದೀನಿ. ರೇಡಿಯೋದೊಳಗೆ ಚಿಂತನ ಕೊಡ್ತೀನಿ. ಹೀಗಾಗಿ
ಜಯದೇವಿ ಕಾವ್ಯ ಗಾಡಿ ಬಿಟ್ಟು ಬರುತ್ತೆ. ಅದನ್ನು ಕೊಟ್ಟು ನಮಗೆ ಗೊತ್ತಿದ್ದಿಲ್ಲ, ಅವರ ಪುಸ್ತಕಗಳನ್ನು ನಮಗೆ ಟ್ವೀಟ್ ಮಾಡಿದ್ರು. ಹೀಗಾಗಿ ಸಾಹಿತ್ಯದ ಕೆಲಸ ಮಾಡ್ತೀನಿ. ಒಂದು ಎರಡು ಮಾತು ನಿಮ್ಗೆ ಮುಖ್ಯವಾಗಿ ಹೇಳೋದಂದ್ರೆ, ಸಾಹಿತ್ಯ ನಾವು ಕಷ್ಟಪಟ್ಟು ನನಗೊಂದು ಒಕೇಜನ್ ಸಿಕ್ಕಿತ್ತು. ಬ್ಲೈಂಡ್ ಸಂಸ್ಥೆ ಇವುಗಳ ಒಂದು ಮಹೇಶ್ವರಿ ಅಂತ ಕರ್ನಾಟಕದೊಳಗೆ ನಂಬರ್ 1 ಸಂಸ್ಥೆ ಅದು. ನನಗೊಂದು ಹುಬ್ಬಳ್ಳಿಯೊಳಗೆ ಸಾನಾ ಸಂಸ್ಥೆ ಪರಿಚಯ ಆಯಿತು. ಪರಿಚಯ ಆದಾಗ ಎಲ್ಲ ಕಡೆಯಿಂದ ನಾನು ಏನು ಮಾಡಬೇಕು, ಅಂಗಡಿಸುವಾಗ ಏನು ಮಾಡಬೇಕು ಅಂತ ಹೇಳಿ ಬಸವಣ್ಣನವರ ವಚನಗಳನ್ನು ಬ್ರೇಲಿನೊಳಗೆ ಮಾಡಿದೆ ನಾವು. ಕಲಬುರ್ಗಿ ಸಾಹೇಬ್ ಏನೆಂದ್ರೆ ಗೊತ್ತಾಗುತ್ತೆ, ನಮ್ಮ ಕನ್ನಡದೊಳಗೆ ನಮ್ಮ ಕ್ರಿಕೆಟ್ ಕನ್ನಡದೊಳಗೆ ವಚನಗಳನ್ನು ಮಾಡಿದ್ರೆ ಮೂಲಕ ಅನೇಕ ವಿಚಾರಗಳನ್ನು ಇದರಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಅದೇ ಅನೇಕ ಜೀವಂತವಾದಂತಹ ಜ್ವಲಂತ ವಿಚಾರಗಳನ್ನು ತೆಗೆದುಕೊಂಡು ಗದ್ದಲಗಳ ಯಾಕೆ ನಿಂತಿ ಎಂಬಂತ ಕೃತಿಗಳು ಮೂಡಿ ಬಂದಿದೆ. ಹಾಗೆ ದಿವಾಕರ್ ಬಲ್ಲಾಳ್ ಅವರ ಕುಣಿಯೋಣ ಬಾರ ಎಂಬಂತ ಕೃತಿ, ಇವರ ಶೀರ್ಷಿಕೆ ತುಂಬಾ ಚೆನ್ನಾಗಿದೆ. ಜೀವನವನ್ನು ಅಗಾಧವಾಗಿ ಪ್ರೀತಿಸಿದವರು ಅನಿಸುತ್ತೆ. ಪ್ರೀತಿಸಬೇಕು ನಾವು ಜೀವನವನ್ನು ಎಂಬಂತ ಸಂದೇಶ ಈ ಕೃತಿಯಲ್ಲಿದೆ. ತಾವು ಕಂಡುಕೊಂಡಂತಹ ಅನುಭವಗಳನ್ನು ಮತ್ತು ತಮ್ಮ ಜೀವನದಲ್ಲಿ ಬದಲಿದಂತಹ ಜ್ಞಾನವನ್ನು ತಮ್ಮ ಈ ಕೃತಿಗೆ ವಸ್ತುವಾಗಿ ಬಳಸಿಕೊಂಡಿದ್ದಾರೆ. ಜೀವನ ದೃಷ್ಟಿಯ ಅರ್ಥಪೂರ್ಣತೆ ಶಿಖರವನ್ನು ಈ ಕವನಗಳಲ್ಲಿ ನಾವು ಕಾಣಬಹುದು. ಸಮರ್ಪಣೆಯೇ ಪ್ರೀತಿಯ ಸತ್ವ ಎಂಬಂತ ವಿಷಯವನ್ನು ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಜೀವನ ಅಗಾಧ ಮೌಲ್ಯಗಳನ್ನು ಇಲ್ಲಿ ಗುರುತಿಸುತ್ತಾ ಈ ಲೇಖಕರು ಹೋಗಿದ್ದಾರೆ. ರಸ ನಿರೂಪಣೆ, ವರ್ಣನೆ ಇವುಗಳು ಯಾವ ಮಕ್ಕಳಿಂದಲೂ ನೋಡಿದರೂ ಈ ಕೃತಿಗೆ ಮನೋಲ್ಲಾಸ ನಮಗೆ ನೀಡುತ್ತದೆ. ಅದೇ ರೀತಿಯಾಗಿ ಮಾಲಾ ಅಕ್ಕಿಶೆಟ್ಟಿಯವರು ಸ್ವಾವಲಂಬಿ ಬದುಕಿನಾಚೆ ಎಂಬಂತಹ ಕೃತಿ ಪ್ರತಿಯೊಬ್ಬ ಮನುಷ್ಯನಿಗೆ ಸ್ವಾವಲಂಬಿಯಾಗಿ ಬದುಕುವ ನಿರ್ಣಯ ಮಾಡುವುದು ಎಲ್ಲರಿಗೂ ಪ್ರಿಯವೇ. ಸ್ವಾವಲಂಬಿಯಾಗಿರಬೇಕು ಅನ್ನುವಂಥದ್ದು. ಈ ಕೃತಿಯಲ್ಲಿ ಮಾಲಾ ಮೇಡಮ್ ಅವರು ಕುಟುಂಬವನ್ನೇ ಕೇಂದ್ರಿತವಾಗಿಟ್ಟುಕೊಂಡು ಕೌಟುಂಬಿಕ ಪರದಿಯಲ್ಲಿ ಸ್ವಾವಲಂಬಿಯಾಗಿ ಬದುಕಿ ತೋರಿಸಬೇಕು ಎಂಬುದನ್ನು ಬಹಳ ವಸ್ತುನಿಷ್ಠವಾಗಿ ವಿವರಿಸುತ್ತಾ ಹೋಗಿದ್ದಾರೆ. ಇವರ ಕೃತಿ ತುಂಬಾ ಹತ್ತಿರವಾಗಿದೆ ಎಂಬುದನ್ನು ಹೇಳಿ ಶರಣರ ತತ್ವಗಳು ಇಂದಿಗೂ ಕೂಡ ನಮಗೆ ಹೇಗೆ ಪ್ರಸ್ತುತವಾಗುತ್ತವೆ ಎಂಬುದನ್ನು ಇದರಲ್ಲಿ ದರ್ಶಿಸಿಕೊಟ್ಟು ಈ ಶರಣರ ವಿಚಾರಗಳ ಮಹೋನ್ನತಿಯನ್ನು ತಮ್ಮ ಕೃತಿಗಳ ಮೂಲಕ ಜನರಿಗೆ ತಲುಪಿಸುವಂತಹ ಕಾರ್ಯ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರ ಬರವಣಿಗೆ ಶೈಲಿ ಬಹಳ ಸರಳ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ಅನೇಕ ನೈಜ ಪ್ರಯೋಗಗಳನ್ನು ತಮ್ಮ ಈ ಕೃತಿಗಳ ಮೂಲಕ ಶರಣಾರ್ಥಿ ಕೃತಿಗಳ ಮೂಲಕ ಮಾಡಲು ಪ್ರಯತ್ನಿಸಿದ್ದಾರೆ ಮತ್ತು ಅದು ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದಿದೆ ಅನ್ನುವಂಥ ಅಭಿಪ್ರಾಯವಿದೆ. ಅದೇ ರೀತಿಯಾಗಿ ಇನ್ನೊಂದು ಕೆಲವೊಂದು ವಿಚಾರಗಳವೆ, ಸಮಯದ ಅಭಾವದಿಂದ ಎರಡೆರಡು ಮಾತುಗಳನ್ನು ಹೇಳ್ತೇನೆ. ಅದೇ ರೀತಿಯಾಗಿ ಅರುಣಾ ನರೇಂದ್ರ ಮೇಡಮ್ ಅವರು ಬರೆದಂತಹ ಗದ್ದಲದೊಳಗೆ ಯಾಕೆ ನಿಂತಿ ಕೃತಿ, ಇಲ್ಲಿ ಅರುಣಾ ಮೇಡಮ್ ಅವರು ಒಟ್ಟು ಜೀವನ ವಿನ್ಯಾಸವನ್ನು ಪರಾಮರ್ಶಿಸಿ ನೋಡಿ ಸೂಕ್ಷ್ಮ ವಿಚಾರಗಳನ್ನು ಸರಳ ಭಾಷೆಯ ಮೂಲಕ ಜನರಿಗೆ ತಲುಪಿಸಿದ್ದಾರೆ. ನಿಜಕ್ಕೂ ಅದು ಸ್ವಾಗತಾರ್ಹವಾಗಿದೆ. ಅಷ್ಟೇ ಅಲ್ಲದೆ ಮೇಡಮ್ ಅವರು ತಮ್ಮ ಕೃತಿಯ ಮೂಲಕ ಜೀವನದಲ್ಲಿ ಒದಗಿ ಬರುವಂತಹ ಕೆಲವೊಂದು ನಿಷ್ಠುರ ಬದುಕಿನ ಕಟ್ಟು ವಾಸ್ತವವನ್ನು ಬಹಳ ಸಮತೋಲನದಿಂದ ಹೇಗೆ ಸ್ವಾಗತಿಸಬೇಕು ಎಂಬುದನ್ನು ಕೂಡ ಈ ಕೃತಿಯಲ್ಲಿ ಬಹಳ ಚೆನ್ನಾಗಿ ಮೂಡಿಸಿದ್ದಾರೆ. ಬರವಣಿಗೆ ಶೈಲಿಯೂ ಕೂಡ ಚೆನ್ನಾಗಿದೆ.